ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಮಹಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ 4 ಸ್ಕಾಲರ್ಶಿಪ್ ಬಗ್ಗೆ ವಿವರವಾಗಿ ತಿಳಿಸಿದ್ದೇನೆ ಮತ್ತು ಎಲಿಜಿಬಿಲಿಟಿ ಮತ್ತು ಆ ಸ್ಕಾಲರ್ಶಿಪ್ ಡೆಡ್ಲೈನ್ ಅಂದರೆ ಯಾವಾಗ ಮುಗಿಯುತ್ತೆ ಅಪ್ಲಿಕೇಶನ್ ಹಾಕೋದು ಮತ್ತು ಸ್ಕಾಲರ್ಶಿಪ್ಪಿಂದ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲಾಸ್ಟ್ ಸ್ಕಾಲರ್ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್. ಫಸ್ಟ್ ಯಾವುದಪ್ಪ ಅಂದರೆ ರಿಲಯನ್ಸ್ ಫೌಂಡೇಶನ್. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 4th ಅಕ್ಟೋಬರ್ಗೆ ಇದು ಲಾಸ್ಟ್ ಅಪ್ಲಿಕೇಶನ್ ಹಾಕೋದಿರೋದು. ಮತ್ತು ಇದರ ಟೋಟಲ್ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದರೆ 2 lakh ಫಾರ್ ಹೋಲ್ ಡಿಗ್ರಿ. ಅಂದರೆ ನಿಮ್ಮ 4 ವರ್ಷ ಡಿಗ್ರಿ ಕಂಪ್ಲೀಟ್ ಆಗೋದ್ರೊಳಗೆ 2 lakhs ನಿಮಗೆ ಸಿಗುತ್ತೆ. ಮತ್ತು ಇದರದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು ಮಸ್ಟ್ ಬಿ ಆ್ಯನ್ ಇಂಡಿಯನ್ ಮತ್ತು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು, ಅಂದರೆ ಇಂಡಿಯಾದಲ್ಲೇ ವಾಸವಾಗಿರಬೇಕು. ಸೆಕೆಂಡ್ ಒನ್ ಏನಪ್ಪ ಅಂದರೆ ಪಾಸ್ಡ್ 12th ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್. ಸೆಕೆಂಡ್ PUC 60% ಪಾಸ್ ಆಗಿರಬೇಕು. ಯು ಮಸ್ಟ್ ಬಿ ಎನ್ರೋಲ್ಡ್ ಇನ್ ದ ಫಸ್ಟ್ ಇಯರ್ ಆಫ್ ರೆಗ್ಯುಲರ್ ಟೈಮ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ. ಅಂದರೆ ನೀವು ಅಡ್ಮಿಷನ್ ಆಗಿರಬೇಕು ಫಸ್ಟ್ ಇಯರಲ್ಲಿ ಯಾವುದಾದ್ರೂ ಕಾಲೇಜಲ್ಲಿ. ಮತ್ತು ಎನಿ ಸ್ಟ್ರೀಮ್ ಯಾವುದೇ ಡಿಗ್ರಿ ಆಗಿರ್ಬೋದು, ಎಲ್ಲ ಡಿಗ್ರಿ ಅವರಿಗೂ ಈ ಸ್ಕಾಲರ್ಶಿಪ್ ಅವೈಲೇಬಲ್ ಇದೆ. ಮತ್ತು ಆ್ಯನ್ಯುವಲ್ ಹೌಸ್ ಹೋಲ್ಡ್ ಇನ್ಕಮ್ ಮಸ್ಟ್ ಬಿ ಬಿಲೋ 15 lakh. ಆ್ಯಂಡ್ ಪ್ರಿಫರೆನ್ಸ್ ಈಸ್ ಗಿವನ್ ಟು ದೋಸ್ ವಿತ್ ಇನ್ಕಮ್ ಬಿಲೋ 2.5 lakh. ಯಾರು ಮತ್ತು 2.5 lakh ಕಡಿಮೆ ಇನ್ಕಮ್ ಹೊಂದಿರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡಲಾಗುತ್ತೆ. 15 lakh ಇದ್ದವರು ಹಾಕ್ಬೋದು, ಆದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರಲ್ಲ. ಮತ್ತು ಲಾಸ್ಟ್ ಒನ್ ಏನಪ್ಪ ಅಂದರೆ ಮಸ್ಟ್ ಟೇಕ್ ದ ಮ್ಯಾಂಡೇಟರಿ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್. ಅಂದರೆ ಇದು ಆ ರಿಲಯನ್ಸ್ ಫೌಂಡೇಶನ್ನಿಂದ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತೆ. ಈ ಟೆಸ್ಟ್ ಎದ್ರ ಬಗ್ಗೆ ಇರುತ್ತೆ ಅನ್ನೋದು ನಿಮಗೆ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನೆಲ್ಲ ಹಾಕಿರಿ, ನಾನು ನಿಮಗೆ ಆ ವಿಡಿಯೋ ಮಾಡಿಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಟೈಮ್ ಸೇವ್ ಆಗಬೇಕಂದ್ರೆ ನೀವು ವಿಡಿಯೋನ 2x ಇಟ್ಟು ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳ್ತಿರ್ತೀನಲ್ಲ, ಅವಾಗ ನೀವು ಹೋಲ್ ಅಷ್ಟು ಹೇಳಿದ ಮೇಲೆ ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್. ಇದು ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಅಂದರೆ ಕರ್ನಾಟಕ ಗೌರ್ಮೆಂಟ್ಲಿಂದ ಬರುತ್ತೆ. ಇದು SSP ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇದ್ರ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 30, ಅಂದರೆ ಇನ್ನು ಒಂದು 10-15 ದಿನ ಅಷ್ಟೇ ಇರೋದು. ಮತ್ತು ಇದ್ರದ್ದು ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಇದು ಮಂತ್ಲಿ ಬರುವಂಥ ಸ್ಕಾಲರ್ಶಿಪ್, ಅಂದರೆ ಮಂತ್ಲಿ 1500 ಬರುತ್ತೆ. ಮತ್ತು ಇದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪ ಅಂದರೆ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ಎ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಅಂದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು ಮತ್ತು ಕರ್ನಾಟಕದಲ್ಲಿ ವಾಸವಾಗಿರಬೇಕು, ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಮತ್ತು ಸೆಕೆಂಡ್ ಒನ್ ಏನಪ್ಪ ಅಂದರೆ ಬಿಲಾಂಗ್ ಟು ಒನ್ ಆಫ್ ದ ಬ್ಯಾಕ್ಗ್ರೌಂಡ್ ಕ್ಲಾಸಸ್ ಕ್ಯಾಟಗರೀಸ್. ಅಂದರೆ ಇದು ಯಾವ ಕಾಸ್ಟ್ ಇದ್ದರೂ ಈ ಸ್ಕಾಲರ್ಶಿಪ್ ಬರುತ್ತೆ. ಈಗ ಎಕ್ಸಾಂಪಲ್ SC ST ಆರ್ OBC PWD ಎಕ್ಸೆಟ್ರಾ. ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್ ಈಸ್ ರಿಕ್ವೈರ್ಡ್. ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಇದು ಮೋರ್ ಇಂಪಾರ್ಟೆಂಟ್. ಥರ್ಡ್ ಒನ್ ಏನಪ್ಪ ಅಂದರೆ ಸ್ಟಡಿಂಗ್ ಪೋಸ್ಟ್ ಮೆಟ್ರಿಕ್ ಆರ್ ಡಿಗ್ರಿ ಆರ್ ಅದರ್ ಎಜುಕೇಷನ್ ಕೋರ್ಸಸ್ ಇನ್ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಆರ್ ಅಫಿಲಿಯೇಟೆಡ್ ವಿತ್ ಕರ್ನಾಟಕ ಯೂನಿವರ್ಸಿಟೀಸ್. ಅಂದರೆ ಈಗ ಎಕ್ಸಾಂಪಲ್ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದು ಆಲ್ಮೋಸ್ಟ್ ಇದರಲ್ಲಿಂದನೇ ಎಲ್ಲ ಕರ್ನಾಟಕದಲ್ಲಿರೋ ಕಾಲೇಜು ಅಫಿಲಿಯೇಟೆಡ್ ಆಗಿರ್ತವೆ. ಆ ರೀತಿ ಇರುವಂಥ ಕಾಲೇಜ್ನವರು ಅಪ್ಲೈ ಮಾಡ್ಬೋದು. ಮತ್ತು ಇನ್ಕಮ್ ಎಷ್ಟು ಇರಬೇಕಂದ್ರೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಅಪ್ ಟು 2.5 lakh, ಅಂದರೆ 2.5 ಲಕ್ಷ ಪರ್ ಇಯರ್ ಆಗಿರಬೇಕು. ಮತ್ತು ಫಾರ್ ಕ್ಯಾಟಗರಿ 2A 3A ಆರ್ 3rd B ಅಪ್ ಟು 1 lakh ಪರ್ ಇಯರ್ ಇರಬೇಕಾಗುತ್ತೆ. ಇದ್ರ ಮೇಲಿದ್ದರೆ ಅವ್ರು ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಇದು ಇನ್ಕಮ್ ಬಗ್ಗೆ ಎಲಿಜಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿರಬೇಕು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ. ಅಂದರೆ ಕ್ಯಾಟಗರಿ 1 ಸ್ಟೂಡೆಂಟ್ಸು 40% ಅಟ್ಲೀಸ್ಟ್ ಇರಲೇಬೇಕು. ಕ್ಯಾಟಗರಿ 2A ಆರ್ 3A ಆರ್ 3B ಸ್ಟೂಡೆಂಟ್ಸು 50% ಮಾಡಿರಬೇಕಾಗುತ್ತೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ. ಈಗ ಎಕ್ಸಾಂಪಲ್ ನೀವು 12th ಬರೆದಿದ್ದರೆ 12th, ಅಥವಾ ನೀವು 10th ಎಕ್ಸಾಮ್ ಬರೆದಿದ್ದರೆ 10th, ಯಾರಾದರೂ ಹಾಕ್ಬೋದು. ಮತ್ತು ಥರ್ಡ್ ಒನ್ ಏನಪ್ಪ ಅಂದರೆ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 22ಗೆ ಲಾಸ್ಟ್ ಡೇಟ್ ಇರೋದು. ಮತ್ತು ಇದರ ಸ್ಕಾಲರ್ಶಿಪ್ಪು ಕೋರ್ಸ್ ವೈಸ್ ಬೇರೆ ಇದೆ. ಮೆಡಿಕಲ್ಗೆ 40,000 ಪರ್ ಇಯರ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 30,000 ಪರ್ ಇಯರ್ ಈ ಸ್ಕಾಲರ್ಶಿಪ್ಲಿಂದ ನೀಡಲಾಗುತ್ತೆ. ಮತ್ತು ಇದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದರೆ
ಮಸ್ಟ್ ಹ್ಯಾವ್ ಪಾಸ್ಡ್ 12th ಸ್ಟ್ಯಾಂಡರ್ಡ್ ವಿತ್ 60%. ಇದು ಎಲ್ಲ ಸ್ಕಾಲರ್ಶಿಪ್ಗೂ ಕಾಮನ್ ಆಗಿ ಬೇಕೇ ಬೇಕು. ಯಾಕೆಂದರೆ ಮೆರಿಟ್ ವೈಸ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ 60% ಇರಲೇಬೇಕು. ಮತ್ತು ಇನ್ನೊಂದು ಸ್ಪೆಷಲ್ ಥಿಂಗ್ ಏನಪ್ಪ ಅಂದರೆ ಈ ಸ್ಕಾಲರ್ಶಿಪ್ ಓನ್ಲಿ ಫಾರ್ ಪ್ರೊಫೆಷ್ನಲ್ ಕೋರ್ಸ್ಗೆ ಯಾರು ಅಡ್ಮಿಷನ್ ಆಗಿರ್ತಾರಲ್ಲ, ಎಕ್ಸಾಂಪಲ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ಇವೆರಡು ಕೋರ್ಸ್ಗೆ ಮಾತ್ರ ಈ ಸ್ಕಾಲರ್ಶಿಪ್ಪಿಂದ ಅಮೌಂಟ್ ಕೊಡಲಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಇನ್ಕಮ್ ಬಗ್ಗೆ ಹೇಳೋದಾದರೆ ಆ್ಯನ್ಯುವಲ್ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4,50,000. ಅಂದರೆ 4,50,000ಗಿಂತ ಕಡಿಮೆ ಇರಬೇಕು ಅಥವಾ ಅದಕ್ಕೆ ಈಕ್ವಲ್ ಇದ್ದರೂ ಎಲಿಜಿಬಲ್ ಇದೆಯಾ ಅಂತ ಅರ್ಥ. ಮತ್ತು ಲಾಸ್ಟ್ ಒನ್ ಏನಪ್ಪ ಅಂದರೆ ರೆಗ್ಯುಲರ್ ಮೋಡ್ ಆಫ್ ಸ್ಟಡೀಸ್. ಅಂದರೆ ನೀವು ಡೈಲಿ ಆಫ್ಲೈನಲ್ಲಿ ನೀವು ಡೈಲಿ ಕಾಲೇಜ್ಗೆ ಅಟೆಂಡ್ ಆಗೋರು ಇರಬೇಕು, ಅಂಥವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ನೀಡಲಾಗುತ್ತೆ. ಮತ್ತು ಲಾಸ್ಟ್ ಒನ್ ಫೋರ್ತ್ ಒನ್ ಯಾವುದಪ್ಪ ಅಂದರೆ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಇನ್ ಅವರ್ ವಿಡಿಯೋ. ಫಸ್ಟ್ ಒನ್ ಏನಪ್ಪ ಅಂದರೆ ಇದು October 10th ಡೆಡ್ಲೈನ್ ಇದೆ, ಅಂದರೆ ಆವಾಗ ಲಾಸ್ಟ್ ಡೇಟ್ ಇದು. ಮತ್ತು ಇದು ಜನರಲ್ ಡಿಗ್ರಿ ಅವರಿಗೆ ಎಷ್ಟು ಕೊಡಲಾಗುತ್ತೆಪ್ಪ ಅಂದರೆ 1,100 ಫಾರ್ ಬಾಯ್ಸ್, ಮತ್ತು ಗರ್ಲ್ಸ್ಗೆ ಎಷ್ಟಪ್ಪ ಅಂದರೆ 1,400 ಫಾರ್ ಗರ್ಲ್ಸ್. ಅಂದರೆ ಪರ್ ಮಂತ್ಲಿ ಸ್ಕಾಲರ್ಶಿಪ್ ಇದು. ಮತ್ತು ಸೆಕೆಂಡ್ ಒನ್ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 2,000 ಪರ್ ಮಂತ್ ಬಾಯ್ಸ್ಗೆ, ಮತ್ತು 2,300 ಫಾರ್ ಗರ್ಲ್ಸ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೆಡಿಕಲ್ ಅಂಡರ್ ಗ್ರ್ಯಾಜುಯೇಟ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಬಾಯ್ಸ್ಗೆ 2,500, ಮತ್ತು ಗರ್ಲ್ಸ್ಗೆ ಎಷ್ಟಂದರೆ 3,000 ಪರ್ ಮಂತ್ ಆಗಿರುತ್ತೆ. ಮತ್ತು ಇನ್ನೊಂದು ಬೋನಸ್ ಪಾಯಿಂಟ್ ಮತ್ತು ಎಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಏನಪ್ಪ ಅಂದರೆ ದೇರ್ ಈಸ್ ಎಕ್ಸ್ಟ್ರಾ ಅಲೋವೆನ್ಸ್ ಫಾರ್ ಹಾಸ್ಟೆಲರ್ಸ್. ಯಾರ್ಯಾರು ಹಾಸ್ಟೆಲಲ್ಲಿ ಇರ್ತಾರಲ್ಲ ಅವ್ರಿಗೆ 1,200 ಎಕ್ಸ್ಟ್ರಾ ಫಾರ್ UG or PG ಇನ್ ಮೆನಿ ಕೇಸಸ್. ಅಂದರೆ ಆಲ್ಮೋಸ್ಟ್ ಈ ಸ್ಕಾಲರ್ಶಿಪ್ಲಿಂದ ಯಾರು ಹಾಸ್ಟೆಲಲ್ಲಿ ಇರ್ತಾರಲ್ಲ ಅವ್ರಿಗೆ 1,200 ಪರ್ ಮಂತ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಕ್ಕಿದೆ ಅಂತ ಈ ಸ್ಕಾಲರ್ಶಿಪ್ನವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ಥರ ಇವರು ಡಿಫ್ರೆಂಟ್ ಕೋರ್ಸ್ಗೆ ಡಿಫ್ರೆಂಟಾಗಿ ಅಮೌಂಟ್ ಕೊಡೋ ಕಾರಣಕ್ಕೆ ನಾನು ಇದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಸ್ಪೆಷಲ್ ಸ್ಕಾಲರ್ಶಿಪ್ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದ್ದು. ಮತ್ತು ಇದರದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದರೆ ಇಂಡಿಯನ್ ನೇಷನ್ಸ್ ಆಗಿರಬೇಕು ಅಥವಾ ನ್ಯಾಷನಲ್ಸ್ ಆಗಿರಬೇಕು, ಇಂಡಿಯಾದಲ್ಲಿ ನೆಲೆಸಿರಬೇಕು. ಮತ್ತು ಸೆಕೆಂಡ್ ಒನ್ ಏನಪ್ಪ ಅಂದರೆ ಫಾರ್ ಡಿಗ್ರಿ ಆರ್ UG ಜನರಲ್ ಕೋರ್ಸಸ್ ಯೂಶುವಲಿ 60% ಇನ್ ಪ್ರಿವಿಯಸ್ ಇಯರ್ ಎಕ್ಸಾಮ್, ಅಂದರೆ 60% ಪಡೆದಿರಲೇಬೇಕು, ವಿಚ್ ಇಸ್ ದ ಕಾಮನ್ ಥಿಂಗ್. ಮತ್ತು ನೆಕ್ಸ್ಟ್ ಥರ್ಡ್ ಒನ್ ಏನಂದರೆ ಇದೊಂಥರ ಡಿಫ್ರೆಂಟ್ ಆಗಿರೋ ಎಲಿಜಿಬಿಲಿಟಿ ಆಗಿದೆ. ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 30 years ಆಫ್ ಏಜ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಪ್ಲಿಕೆಂಟ್ಸ್. ಯಾರು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಪ್ಲಿಕೆಂಟ್ಸ್ ಇರ್ತಾರಲ್ಲ ಅವ್ರ ಏಜು 30 yearsಗಿಂತ ಕಡಿಮೆ ಆಗಿರಬೇಕು, ಅಥವಾ 30 years ಇದ್ದರೂ ಅವ್ರು ಅಪ್ಲೈ ಮಾಡ್ಬೋದು ಅಂತ ಈ ಸ್ಕಾಲರ್ಶಿಪ್ನವರು ಹೇಳಿದ್ದಾರೆ. ಮತ್ತು ಲಾಸ್ಟ್ ಒನ್ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಇದು ಇನ್ಕಮ್ ಬಗ್ಗೆ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 4 lakh ಫಾರ್ ಸ್ಯಾಲರಿಡ್ ಪೇರೆಂಟ್ಸ್. ಅಂದರೆ ಯಾರ್ಯಾರು ಗೌರ್ಮೆಂಟ್ ಸ್ಯಾಲ್ರಿ ಅಥವಾ ಪ್ರೈವೇಟ್ ಸ್ಯಾಲ್ರಿನ ತೊಗೊಳ್ತಿರ್ತಾರಲ್ಲ ಅವ್ರ ಪೇರೆಂಟ್ಸ್ ಇನ್ಕಮ್ ಎಷ್ಟು ಇರಬೇಕಂದ್ರೆ 4 lakh ಕಡಿಮೆ ಇರಬೇಕು, ಅಂಥ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್. ಮತ್ತು 2,50,000 ಫಾರ್ ಅದರ್ಸ್. ಅಂದರೆ ಈಗ ಸ್ಯಾಲ್ರಿ ತೊಗೊಳ್ತಾ ಇಲ್ಲ ಅಥವಾ ಫಾರ್ಮರ್ಸ್ ಇದ್ದಾರೆ ಅಥವಾ ವರ್ಕರ್ಸ್ ಇದ್ದಾರೆ ಅಂಥವ್ರಿಗೆ 2,50,000 ಕಡಿಮೆ ಅಥವಾ 2,50,000 ಇದ್ದರೂ ಆ ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ.